ಪಂಚಾಯತ್ ಉಳ್ಳಾಲ ತಾಲೂಕ್ ಪಂಚಾಯತ್ನ ಮಾರ್ಗದರ್ಶನದಲ್ಲಿ ಕೆಲಸ ನಡೆಸುವಂತಹ ನರಿಂಗಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ಘಟಕ, ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮತ್ತು ಇನ್ನಿತರ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಜೊತೆಯಲ್ಲಿ ಇಲ್ಲಿರುವ ಆಶಾ ಕಾರ್ಯಕರ್ತರಿಗೆ ಉಚಿತ ಕೊಡುವಂತಹ ದ್ವಿಚಕ್ರ ವಾಹನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸನ್ಮಿತ್ರ ಅಂತ ನವಾಸ್ ನರಿಂಗಾನ್ರವರೇ, ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿಸುವಂಥ ನಮ್ಗೆ ಅತ್ಯಂತ ಗೌರವಿತರು, ನಮಗೆಲ್ಲರೂ ಹಿರಿಯರು, ಈ ಗ್ರಾಮಕ್ಕೆ ತನ್ನದ ಅಭಿವೃದ್ಧಿಯ ಇವತ್ತಿನ ಅಭಿವೃದ್ಧಿ ಆಗಲಿಕ್ಕೆ ಅವತ್ತಿನ ಒಂದು ಫೌಂಡೇಶನ್ ಹಾಕಿಕೊಂಡಂಥ ಅವತ್ತಿನ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಗೌರವಿತರಾಗಿರುವಂಥ ಎಸ್.ಸಿ. ಭಂಡಾರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಗೌರವಿತರಾದಂಥ ಜ್ಯೋತಿ ಡಿಸೋಜರವರೇ, ನಮಗೆ ವೇದಿಕೆ ಮೇಲೆ ಉಪಸ್ಥಿತವಂಥ ಕುರ್ನಾಡ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ನರಿಂಗಾನ ಕಮಲೋತ್ಸವದ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಖಾಜವ್ರವರೇ, ನಮ್ಮ ಬೊಲಿಯಾರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಮಾಜಿ ನಿರ್ದೇಶಕರಾದ ರಮೇಶ್ ಶೆಟ್ಟಿ ಬೊಲಿಯಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಪಾವೂರ್ ಮೋನಾಕನವರೇ, ಅದೇ ರೀತಿ ಘನತ್ಯಾಜ್ಯ ಮತ್ತು ಮನತ್ಯಾಜ್ಯ ಮತ್ತು ಇನ್ನಿತರ ಸ್ವಚ್ಛತೆ ಬಗ್ಗೆ ಶೀನ ಶೆಟ್ಟರವರೇ, ಕಾರ್ಮಿಕ ಇಲಾಖೆ ಅಧಿಕಾರಿಯಾಗಿರುವಂಥ ವೀರೇಂದ್ರರವರೇ, ಬಹುಶಃ ಲೇಬರ್ ನಮ್ಮ PW ಅಧಿಕಾರಿಯಾಗಿರುವಂಥ AW ತಾರನಾಥ್ರವರೇ, ಪಕ್ಕದ ನಮ್ಮ ಪೆರವೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಂತ ನಫೀಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ನಮ್ಮ ಮಾಜಿ ಈ ಒಂದು ಪ್ರದೇಶದ ಇವತ್ತು ವರ್ಗಣಗೊಂಡಂಥ ಈ ಒಂದು ಗ್ರಾಮ ಪಂಚಾಯತ್ನ ಬಹಳಷ್ಟು ವರ್ಷದ ಕೆಲಸ ನಿರ್ವಹಿಸುವಂಥ ಗೌರವಂಥ PDO ಆಗಿಂದ ರಜಿನರವರೇ, ಈ ಒಂದು ವ್ಯಾಪ್ತಿಯ ಕುರ್ನಾಡು ವ್ಯಾಪ್ತಿಯ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ರೀಮಾರವರೇ, ಅದೇ ರೀತಿ ನಮ್ಮ ಇಲ್ಲಿರುವ ಸದಸ್ಯರು ಪೂರ ವೈದ್ಯರ ನಮ್ಮ ಅದೇ ರೀತಿ ಮಾಜಿ ಅಧ್ಯಕ್ಷ ಅಂತ ಶೈಲಜಾ ಶೆಟ್ಟಿಯಲ್ಲಿ ಮನೆಯಲ್ಲಿದ್ದಾರೆ, ಇಲ್ಲಿದ್ದಾರ ಶೈಲಜಾ ಅವರೇ, ಅದೇ ರೀತಿ ಮುರಳೀಧರ್ ಶೆಟ್ಟಿರವರೇ, ಸಲೀಂ, ಲತೀಫ್, ಅದೇ ನಮ್ಮ ಸುಂದರ ಪೂಜಾರಿ ಅವರು, ಶೇಖಬರ್ ಅವರು, ಜ್ಯೋತಿ ಫಯಾಜ್ ಅವರು, ಸಾಬೀರಾ, ಜಯಂತಿ ಅಕ್ಕ, ಗಿರಿಜಕ್ಕ, ಅದೇ ರೀತಿ ರೆಹಮಾನ್ ಮತ್ತು ಶಾಂತಿ ಡಿಸೋಜ, ಸುನೀತಾ ಡಿಸೋಜ, ಮಲ್ಲಿಕಾ ಗಟ್ಟಿ, ತಾಯಿರ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರುಗಳೇ, ಬಹುಶಃ ಈ ಒಂದು ಗ್ರಾಮ ಪಂಚಾಯತಿಗೆ ಎಲ್ಲ ರೀತಿಯಿಂದ ತನ್ನ ಸಹಕಾರ ಕೊಡುವ ಪ್ರತಿಯೊಂದು ಈ ಊರಿನ ನಮ್ಮೆಲ್ಲ ಹಿರಿಯರೇ, ಬಹುಶಃ ವಿಷಯ ಅಭಿನಂದಿಸ್ತದೆ. ಗ್ರಾಮ ಪಂಚಾಯತಿನಲ್ಲಿ ಇವತ್ತೊಂದು ಈ ಒಂದು ಒಗ್ಗಟ್ಟು ಪ್ರೀತಿ ವಿಶ್ವಾಸ ಬರಬೇಕಾದ್ರೆ ಮತ್ತು ನರಿಂಗಾನದ ಈ ಒಂದು ಸಂಸ್ಕೃತಿ ಅದು ಬರಬೇಕು, ಅದು ಇಲ್ಲಿ ಹಿರಿಯರು ಕೊಟ್ಟಂಥ ದೊಡ್ಡ ಕೊಡುಗೆ ಇದೆ. ಆ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಅವರು ಸಹಕಾರ ಕೊಟ್ಟು ಇವತ್ತಿನ ಯುವಕರು ಈ ಕಾರ್ಯಕ್ರಮ ಮಾಡುವಾಗ ಅವ್ರಿಗೆ ಇಲ್ಲಿಗೆ ಬಂದು ನೈತಿಕವಾದ ಬೆಂಬಲ ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ಬಂದಂಥ ನಮ್ಮೆಲ್ಲ ಅತ್ಯಂತ ಗೌರವಿತ ಇರುವಂಥ ಮೋರ್ಲಗುತ್ತು ಚಂದ್ರ ಶೆಟ್ಟರವರೇ, ನಮಗೆ ಅತ್ಯಂತ ಗೌರವಿತರು ಬಾಂಬೆಯಿಂದ ಬಂದಂಥ ರತ್ನಾಕರ್ ಶೆಟ್ಟಿರವರೇ, ಇತ್ಯಂತ ನಮ್ಮ ಆತ್ಮೀಯಂದ KG ಗಟ್ಟಿರವರೇ, ಅದೇ ರೀತಿ ನಮ್ಮ ಗೌತಂದ ಆನಂದ್ ರೈ ಗರುಡಿರವರೇ, ವಿಠಲ್ ಆಲ್ವರವರೇ, ಪ್ರಶಾಂತ್ ಪೂಜಾರವರೇ, ಆನಂದ ಪೂಜಾರವರೇ, ಅಶ್ರಫ್ ರವರೇ, ಅದೇ ರೀತಿ ಇಸ್ಮಾಯಿಲ್ ಮೊರರವರೇ, ಸತೀಶ್ ಕೂಡೂರವರೇ, ಮುನೀರವರೇ, ನಮ್ಮ ಗಂಗಾಧರ ನೆತ್ತಿಲರವರೇ, ಜೋಸಫ್ರವರೇ, ಅಬ್ಬಾಸ್ರವರೇ, ಬಾವುನ್ಯರವರೇ, ಅದೇ ರೀತಿ ರಫೀಕ್ ರವರೇ, ಅನೀಫ್ ಚಂದಹಿತ್ಲವರೇ, ಇನ್ನಿತ ಎಲ್ಲ ಬಂದ ನಮ್ಮ ಮಂಗಳೂರು ಬಂದಂಥ ನಮ್ಮ ಮಲ್ಲಿಕಾ ಮಂಜುಳರವರೇ, ಇನ್ನಿತ ಎಲ್ಲ ನಮ್ಮ ಬಹುಶಃ ಹಿರಿಯರಿಗೆ ಮೊಹಮ್ಮದ್ ಮುಸ್ತಫನವರೇ, ಎಲ್ಲ ಹಿರಿಯರಿಗೆ ತಾವೆಲ್ಲ ಬಂದಿದ್ದೀವಿ. ಎಲ್ಲ ಬಹುಶಃ ವಿಶೇಷವಾಗಿ ನಮ್ಮ ಜಲೀಲ್ ಇದ್ದಾರೆ, ನಾಸಿರ್ ನಡುಪದ ಇದ್ದಾರೆ, ಯೂಸುಫ್ ಇದ್ದಾರೆ, ರಜಾಕೀರ, ಬಹುಶಃ ಎಲ್ಲ ಬೇರೆ ಬೇರೆ ಗ್ರಾಮದಿಂದ ಬಂದು ನಮ್ಮ ಪ್ರೀತಿ ವಿಶ್ವ ನಮ್ಮೆಲ್ಲ ಅತ್ಯಂತ ಗೌರವಿತಿರುವಂಥ ನಮ್ಮ ಇತಿಹಾಸ ಪವಿತ್ರವಾದ ಮೂಲ ಚರ್ಚಿನ ಧರ್ಮವಂತ ರೋಹನ್ ಫಾದರ್ ಪೀಟರ್ ಅವರೇ ಮತ್ತು ಮಾಧ್ಯಮದ ಮಿತ್ರರೇ, ನಮ್ಮ ಮಾಧ್ಯಮ ಸನ್ಮಿತ ಸತೀಶ್ ಪುಂಡಿಕಾಯರವರೇ, ಎಲ್ಲರ ಕೀ ಅವರ ಕೈಯಲ್ಲಿದೆ, ಸಮೀರ್ ಅವರು, ಇನ್ನಿತ ಎಲ್ಲ ನಮ್ಮ ಆತ್ಮೀಯ ಸಂಬಂಧ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ನರಿಂಗಾನದ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಇವತ್ತು ಸಹ ಒಂದು ಸಮಯ ಅವಕಾಶ ಕೂಡ ಇಟ್ಟಿದ್ದೆವು. ನಾನು ಕೂಡ ಬಹುಶಃ ಬೆಳಿಗ್ಗೆ 4:15 ಗಂಟೆ ಎದ್ದು ಫ್ಲೈಟ್ 6:30 ಗಂಟೆ ಬಂದು ಮುಟ್ಟ ನಂತರ 1 ನಿಮಿಷ ಪುಡಿಸೋದಿಲ್ಲ. ಯಾಕಂದರೆ ಕೆಲವೊಂದು ಕಡೆ ಅತ್ಯಂತ ಆತ್ಮೀಯರಿದ್ದಂಥ ಕೆಲವರು ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರ ಮನೆಗೆ ಒಂದು ಭೇಟಿ ಕೊಡಲೇ ಬೇಕಿತ್ತು. ಕೆಲವರು ಆಸ್ಪತ್ರೆಯಲ್ಲಿ ಇವತ್ತು ಭಾಳಷ್ಟು ಸೀರಿಯಸ್ಸಲ್ಲಿದ್ದರು. ಅವರು ನಾನು ಬಂದನು ಫಸ್ಟ್ ಬಂದಿದೆ ನೇರವಾಗಿ ನಾನು ಅವರನ್ನು ನೋಡಲಿಕ್ಕೆ ಹೋದೆ. ಅಲ್ಲಿ ಹೋದಾಗ ಬೇರೆ ಬೇರೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿಗೆ ಬರುವ ಸ್ವಲ್ಪ ತಡವಾಯಿತು. ನಾನು ನವಜತೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೆ, ನಾನು ಸ್ವಲ್ಪ ಬೇಗ ಬಂದು ಒಂದು 12 ಗಂಟೆಗೆ ನಾನು ಬಿಟ್ಟು ಬಿಡಬೇಕು, ನಾನು ಸ್ವಲ್ಪ ಬೇಗ ಹೋಗ್ತೇನೆ ಅಂತೆ. ಅವನು ಕೂಡ ಆಯ್ತು ಅಂತ ಹೇಳಿದರು. ಇಲ್ಲಿ ನನ್ನ ಬರುವಾಗಲೇ 12 ಗಂಟೆಗೆ ಆಗುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಮತ್ತೆ ನಾನು ಸಂಜೆ ಬೆಂಗಳೂರಲ್ಲಿ ಹೋಗಬೇಕಾಗಿದ್ದ ಕಾರಣ
ನಾನು ಬಹುಶಃ ಆದಷ್ಟು ವೇಗದಲ್ಲಿ ಅದನ್ನು ಮುಗಿಸುವಂಥ ಸಂದರ್ಭ. ನಾನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಅದೇ ನಮ್ಮ ಇವು ನೂತನ ಬಂದಂಥ PDO ಶ್ವೇತ ಮತ್ತು ಇಡೀ ಎಲ್ಲ ನಮ್ಮ ಸೆಕ್ರೆಟರಿ ಆಗಿರುವಂಥ ನಮ್ಮ ನಳಿನಿ ಮತ್ತು ಇನ್ನಿದೆಲ್ಲ ನಮ್ಮ ಸಿಬ್ಬಂದಿ ಪಂಚಾಯತ್ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು, PDOವನ್ನು, ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತು ವಿವಿಧ ಇಲಾಖೆಯಲ್ಲಿ ಕೆಲಸ ಪ್ರತಿಯೊಬ್ಬರನ್ನು ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನರಿಂಗಾನ ಗ್ರಾಮ ಇವತ್ತು ಇಷ್ಟೊಂದು ಅಭಿವೃದ್ಧಿ ಆಗಿದ್ದರೆ ನಿಮ್ಮೆಲ್ಲರ ಅಧಿಕಾರಿಗಳು ಮತ್ತು ಪಂಚಾಯತ್ ಸದಸ್ಯರು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿದ ಕಾರಣ ಇದು ಅತ್ಯಂತ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಎಲ್ಲ ಕಡೆ ಒಂದು ಟೀಮ್ ವರ್ಕ್ ಆಗಿ, ಅದೊಂದು ಟೀಮ್, ಆ ಒಂದು ಟೀಮ್ ವರ್ಕ್ ಆಗಿ ಕೆಲಸ ನಿರ್ವಹಿಸುವಂಥ ಕೆಲಸ ಆಗಬೇಕು. ಜನರ ಅಪೇಕ್ಷೆ ಏನಿದೆ ಅದನ್ನು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಅರ್ಥ ಮಾಡಿಕೊಳ್ಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರ ತಲೆಯಲ್ಲಿ ಏನಿದೆ ಅದನ್ನು ಅಧಿಕಾರಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿಸಲಿಕ್ಕೆ ಟೀಮ್ ವರ್ಕ್ ಕೆಲಸ ಮಾಡುವಂಥ ಜವಾಬ್ದಾರಿ ಇಡೀ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಇದೆ. ಆ ಕೆಲಸ ಇವತ್ತು ನಮಗೆ ಗ್ರಾಮ ಪಂಚಾಯತ್ ಆಗಿದೆ ಅಂತ ನಾನು ಹೇಳಿಸಿ ನಾನು ಎಲ್ಲರನ್ನು ಕೂಡ ಅಭಿನಂದಿಸುವ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ತಾವು ಭಾಳಷ್ಟು ಇವತ್ತು ಕಿರಿಯರು ಎಲ್ಲ ವಿವಿಧ ಸಂಘ ಅಧ್ಯಕ್ಷರೆಲ್ಲವೂ ಕೂಡ ಬಹುಶಃ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ಪಕ್ಷಗಳು ಸೇರಿಕೊಂಡು ತನ್ನ ಸಂಪೂರ್ಣವಾದ ಸಹಕಾರ ಕೊಡೋ ಕೆಲಸ ಕೂಡ ಮಾಡಿದ್ದೆ. ಇದು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಇವತ್ತೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮೂರನೇದು ಬಹುಶಃ ಇವತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾಕಂತ ಹೇಳಿದರೆ ಕಳೆದ ಸಲ ತಾವು ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರಕ್ಕೆ ಬಂದಾಗ 100ಕ್ಕೂ 100 ಬಹುಶಃ ಇವತ್ತು ಒಂದೇ ಸೈಡಿಗೆ ಬರುವಂಥ ವಿಚಾರ ಇತ್ತು. ಆಗ ನಾನು ಹೇಳಿದ್ದೆ, ನಿಮಗೆ ಬೇಕಾಗುವಂಥ ಎಲ್ಲ ಅನುದಾನ ಕೊಡೋ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ, ನಾನು ಬೇಕಾದ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅನುದಾನ ಕೊಡೋ ಕೆಲಸ ಖಂಡಿತ ನಾವು ಇವತ್ತು ಮಾಡ್ತೇವೆ ಅಂತೇಳಿ. ಇವತ್ತು ನನಗೆ ಅತ್ಯಂತ ಸಂತೋಷವಾಗ್ತದೆ. ಇವತ್ತು ನನ್ನ ಅವಧಿ ಇನ್ನೂ ಕೂಡ 2.5 ವರ್ಷ ಅವಧಿ ಇದೆ, ಇನ್ನೂ ಕೂಡ ಮುಗಿಲಿಲ್ಲ. ಅದು ನನಗೆ ಸಂತೋಷ. ಈ 2.5 ವರ್ಷದಲ್ಲಿ ನಾನಿರಲಿ, ನನ್ನ ಪರವಾಗಿರಲಿ, ನಿಮ್ಮ ಗ್ರಾಮದ ಮನೆಗೆ ಬಂದವರು ಏನು ಮಾತನ್ನು ಕೊಟ್ಟಿದ್ದಾರ ಆ ಎಲ್ಲ ಕೆಲಸನೂ ಕೂಡ ಈಗೆಲ್ಲ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟು ಅನುದಾನ ಭವಿಷ್ಯತ್ತು ಬೇಕಿತ್ತ ಅನುದಾನ ಎಲ್ಲ ಕೂಡ ಕೊಡೋ ಕೆಲಸ ಆಗಿದೆ. ಇನ್ನು ಹೊಸ ಕೆಲವು ಬೇಡಿಕೆ ಇದೆ, ಅದಕ್ಕೂ ಕೂಡ ಅನುದಾನ ಕೊಡುವ ಕೆಲಸ ನಾನು ಖಂಡಿತವಾಗಿ ಇವತ್ತು ಮಾಡ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಘನತ್ಯಾಜ್ಯ ಇರಲಿ, ಘಟಕ ಇರಲಿ, ಮಲತ್ಯಾಜ್ಯ ಘಟಕ ಇರಲಿ, ಈ ಕಂಬಳ ಕ್ರೀಡಾಂಗಣ ಇರಲಿ, ಇದೆಲ್ಲ ಕೂಡ ಇಡೀ ಊರಿನ ಸಂಪತ್ತು ಮತ್ತು ಆಸ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗ್ರಾಮ ಪಂಚಾಯತ್ ಮತ್ತು ಸದಸ್ಯರಿಗೆ ಅದನ್ನು ಸ್ಥಾಪನೆ ಮಾಡುವುದು ನಮಗೆ ಅದು ಕೂಡ ಅದನ್ನು ನಿಮ್ಮದೇ ಒಂದು ಆಸೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಈ ಗ್ರಾಮದ ಬಗ್ಗೆ ವಿಷಯವಿರುವಂಥ ಇದೀಗ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಕರ್ನಾಟಕ ರಾಜ್ಯದ ನಿಗಮದ ಅಧ್ಯಕ್ಷ ಆಗಿರುವಂಥ ಮಮತಾ ಗಟ್ಟಿಯವರು ಬಂದಿದ್ದಾರೆ. ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇಲ್ಲಿ ಇವತ್ತು ನಿರ್ಮಾಣ ಮಾಡಿಕೊಂಡಂಥ ಹಲವಾರು ಯೋಜನೆ ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು MLA ಮಾತ್ರ ಅಲ್ಲ, ನಾವು ಇವತ್ತು ಇರ್ಬೋದು, ನಾವು ನಾಳೆ ಹೋಗ್ಬೋದು. ಆದರೆ ಇದು ಭವಿಷ್ಯದ ಜನಾಂಗಕ್ಕೆ ಮತ್ತು ಇಡೀ ಊರಿಗೆ ಒಂದು ಆಸ್ತಿ ಸಂಪತ್ತಾಗಿ ನಿರ್ಮಾಣ ಮಾಡುವಂಥ ಎಲ್ಲ ಘಟಕಗಳನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಾವು ಗ್ರಾಮ ಪಂಚಾಯತ್ ಸದಸ್ಯರು MLA ಇದನ್ನು ನಿಮಗೆ ಮಾಡಿಕೊಡ್ಬೋದು. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಅದೆಲ್ಲ ನಿಮ್ಮ ಗ್ರಾಮಸ್ಥರ ದೊಡ್ಡ ಮಟ್ಟದ ಜವಾಬ್ದಾರಿ. ಆ ಕೆಲಸ ತಾವು ಇವತ್ತು ಮಾಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ಬಹುಶಃ ಬೇರೆ ಬೇರೆ ಇಲಾಖೆ ಮುಖಾಂತರ ಅದಕ್ಕಾಗಿ ನಾನು ಜಾಸ್ತಿ ಮಾತಾಡದೆ, ಬಹುಶಃ ಎಲ್ಲ ರಸ್ತೆಗಳು ತಾವೇನು ಊರಲ್ಲಿ ಕೇಳಿದ್ದೀರಾ ಆ ಎಲ್ಲ ರಸ್ತೆಗಳು ಬಹುತೇಕ ಎಲ್ಲ ರಸ್ತೆಗಳು ಕೂಡ ಇವತ್ತು ಆಗಿದೆ. ಇನ್ನು ಕೆಲವೊಂದು ಹೊಸ ರಸ್ತೆ ಮಾಡಿದ್ರು ಕೂಡ ಇದೆ. ಯಾಕೆ ಅಲ್ಲಿ ಒಂದು ಇಲ್ಲಿ ಕೂಡ ಒಂದು ಆಗಲಿಕ್ಕೆ ಅಂದರೆ ಹೊಸ ಬೇಡಿಕೆ ಕೂಡ ಬರ್ತದೆ, ಅದು ಸ್ವಾಭಾವಿಕ. ಅದನ್ನು ಕೂಡ ನಾವು ಹಂತ ಹಂತವಾಗಿ ಜನರ ಬೇಡಿಕೆ ಅನುಗುಣವಾಗಿ ಆ ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡ್ತೇವೆ. ಅದೇ ರೀತಿಯಲ್ಲಿ ಹಕ್ಕುಪತ್ರ ಎಷ್ಟಲ್ಲಿ ನೀವು ಹಕ್ಕುಪತ್ರ ಹಾಕಿದ್ದೀರಾ ಆ 108 ಫ್ಯಾಮಿಲಿ ಕೂಡ ಇವತ್ತು ಎಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡುವಂಥ ಕೆಲಸ ಇವತ್ತಿಗೆ ಅದು ಪೂರ್ಣಗೊಳ್ತದಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 24 ಗಂಟೆ ಕುಡಿಯುವ ನೀರು ನೇರವಾಗಿ ಇವತ್ತು ತುಂಬೆ ಡ್ಯಾಮಿನಿಂದ ನರಿಂಗಾನ ಗ್ರಾಮಕ್ಕೆ ಇವತ್ತು ಆ 24 ಗಂಟೆ ಕುಡಿಯುವ ನೀರನ್ನು ಮುಟ್ಟಿಸುವಂಥ ಶಕ್ತಿ ಕೊಟ್ಟಿದ್ದರೆ ಅದು ನಿಮ್ಮ ನೀವು ಕೊಟ್ಟಂಥ ಮತ್ತದೊಂದು ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಕೆಲವು ಜನ ಕೇಳ್ತಾರೆ, ಕೊಟ್ಟಂಥ ಓಟ್ ಹೋಗಿದೆ, ಎಲ್ಲಿ ಹೋಗಿದೆ ಅಂತ. ಕೊಟ್ಟಂಥ ಓಟ್ ಎಲ್ಲಿ ಹೋಗಲಿಲ್ಲ. ಇಲ್ಲಿ ಆಗುವಂಥ ರಸ್ತೆಗಳು, ಇಲ್ಲಿ ಬರುವಂಥ ನೀರಿನ ವ್ಯವಸ್ಥೆಗಳು, ಇನ್ನಿತರ ಅಭಿವೃದ್ಧಿ ಕೆಲಸಗಳು ಅದು ನೀವು ಕೊಟ್ಟಂಥ ಓಟಿನ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಕುಡಿಯೋ ನೀರು ಕೂಡ ಇವತ್ತು ಆಗುವಂಥ ವ್ಯವಸ್ಥೆ ಕೂಡ. ಶಾಲೆಗೆ ಸಂಬಂಧಪಟ್ಟಾಗೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿಯಾದೊಂದು ಸರ್ಕಾರಿ ಶಾಲೆಯಲ್ಲಿ 1,000ಕ್ಕಿಂತಲೂ ಅಧಿಕ ಮಕ್ಕಳು ಕೆಲವು ಶಾಲೆಗಳಲ್ಲಿ ಅದು ನರಿಂಗಾನ ವ್ಯಾಪ್ತಿಯ ಒಂದು ಸರ್ಕಾರಿ ಶಾಲೆ ಕೂಡ ಬಹುಶಃ ಹೆಮ್ಮೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಇವರನ್ನು ಅಭಿನಂದಿಸ್ತೇನೆ. ಯಾಕೆ ಫಸ್ಟಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ. ಬಹುಶಃ ಇಡೀ ಅಬ್ಬುಕರ್ ದಾನಿಫಿಯವರು ಇಡೀ ತಂಡದವರು ಇದು ಮುರಳಿ ಅವರೆಲ್ಲ ಸೇರಿಕೊಂಡು ಅದನ್ನು ಕ್ರೋಢೀಕರಿಸಿಕೊಂಡು ಫಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ
ಸ್ಟಾರ್ಟ್ ಮಾಡಿ ಅತ್ಯುತ್ತಮವಾಗಿ ಮುಂದೆ ನೋಡುವಂಥ ವಿಚಾರ ಆಯಿತು. ಕೋವಿಡ್ನಲ್ಲಿ ಭಾಳಷ್ಟು ಪ್ರೈವೇಟ್ ಶಾಲೆಯಲ್ಲಿದ್ದಂಥ ಆರ್ಥಿಕವಾದ ಪರಿಸ್ಥಿತಿ ಕಷ್ಟವಾದಾಗ ಪ್ರೈವೇಟ್ ಹೋಗ್ತಿದ್ದ ಮಕ್ಕಳನ್ನ ತಂದು ಇಲ್ಲಿಗೆ ಹಾಕುವಂಥ ಪರಿಸ್ಥಿತಿ ಆಯಿತು. ನಮ್ಮ ಕಷ್ಟ ಏನಾಯಿತು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಜಾಸ್ತಿಯಾಗಿ ನಮಗೆ ಕೋಣೆಗಳು ಕಡಿಮೆ ಆಗುವಂಥ ವಿಚಾರ ಆಯಿತು. ಎಷ್ಟು ಕೋಣೆಗಳು ಬೇಕು ಅಷ್ಟು ಕೋಣೆಗಳು ತಯಾರು ಮಾಡಿದ ನಂತರ ನಮಗೆ ಇವತ್ತು ಮೂಲಭೂತ ಸೌಕರ್ಯ ಕಡಿಮೆ ಆಗುವಂಥ ವಿಚಾರ ಆಯಿತು. ಅದಕ್ಕೆ ಮಧ್ಯಾಹ್ನ ಒಂದು ಕ್ಲಾಸ್, ಬೆಳಿಗ್ಗೆ ಕ್ಲಾಸ್, ಈ ರೀತಿ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಕೆಲವರಿಗೆ ಬೆಳಿಗ್ಗೆ ಮಾತ್ರ, ಕೆಲವರಿಗೆ ಮಧ್ಯೆಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಗೆ ಶಿಕ್ಷಣ ಕೊಡೋಂಥ ವ್ಯವಸ್ಥೆ ಆಯಿತು. ನಾನು ಬಹುಶಃ ಬೇರೆ ಮೂಲಭೂತ ಸೌಕರ್ಯ ಅಗತ್ಯ ಬೇಕಂತ ಕೇಳಿದಾಗ ನಾನು ನಮ್ಮ ವಿಶಾಲಕಡೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಏನೆಲ್ಲ ಬೇಕು, ಎಷ್ಟು ಬೆಂಚ್, ಎಷ್ಟು ಡೆಸ್ಕ್, ಏನೆಲ್ಲ ಬೇಕು ಎಲ್ಲವೂ ಕೂಡ ಬಹುಶಃ ಅವ್ರು ಕೂಡ ತಯಾರು ಮಾಡೋಕ್ಕೆ ಸಹ ವಿಚಾರ ಬಂದು ಇವತ್ತು ಒಂದು ಮಾದರಿಯಾದ ಒಂದು ಶಾಲೆ ಇವತ್ತು ನರಿಂಗಾನದಲ್ಲಿ ಸರ್ಕಾರಿ ಶಾಲೆ ಬಂದು ನಿಂತಿದೆ. ಕಲ್ಲರಕೋಡಿಯಲ್ಲಿ ಕೂಡ ಅಷ್ಟೇ ನವಾಜ್ ಮತ್ತು ಇನ್ನಿತ ಎಲ್ಲ ಬಹುಶಃ ನಮ್ಮ ಸಿದ್ದಿಕ್ ಅವರು ಇಲ್ಲ, ಇವತ್ತು ಬರಲಿಲ್ಲ. ಎಲ್ಲ ಬಹುಶಃ ಊರವರೆಲ್ಲ ಸೇರಿಕೊಂಡು ಅದೊಂದು ದೊಡ್ಡ ಮಟ್ಟದ ಒಂದು ಅತ್ಯುತ್ತಮವಾದ ಒಂದು ಶಾಲೆ ಕೊಡಿತು ನಿರ್ಮಾಣ ಮಾಡಿದ ಕೆಲಸ ಇರ್ತಾರೆ. ಇದೆಲ್ಲ ಯಾರಿಗೆ ಮಾಡಿದಂಥದ್ದೆಲ್ಲ ನಿಮಗೆ ಮಾಡುವಂಥದ್ದೆಲ್ಲ ನಮಗೆ ಯಾವುದು ಕೊಡೆಯುತ್ತಿರುವಂಥ ವಿಚಾರ ಅಲ್ಲ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಅದು LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ ಕ್ಷೇತ್ರ ಇದೆ, ಅದು ಉಲ್ಲಾಲ ಕ್ಷೇತ್ರ ಅಂತ ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಶಾಲೆಗಳು ಎಷ್ಟು ಶಾಲೆ ಇದೆಯಾ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಂ ನಾನು ಇವತ್ತು ಪ್ರಾರಂಭ ಮಾಡಲಿಕ್ಕೆ LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈಗಾಗಲೇ ಸ್ಯಾಂಕ್ಷನ್ ಸರ್ಕಾರದಿಂದ ಬಂದಿದೆ. ನಾನಿದನ್ನು ಶಿಕ್ಷಕ ನಮ್ಮ ಶೈಕ್ಷಣಿಕ ಮಂತ್ರಿ ಮತ್ತು ಅಧಿಕಾರಿ ಕರೆದಾಗ ಸೆಕ್ರೆಟರಿ ಹೇಳಿದರು, ಇಡೀ ನೀವು ಒಬ್ಬರೇ ಸರ್ ಇದನ್ನೆಲ್ಲ ಕೇಳಿದ್ದು, ಬೇರೆ ಎಲ್ಲರೂ ಕೂಡ ಕೆಲವು ಒತ್ತಡದ ಕೆಲವು ಸಮಸ್ಯೆಯಿಂದಾಗಲ್ಲಿ ಇಂಗ್ಲೀಷ್ ಬೇಕಂದ ಗೆಲ್ಲುವಾಗ ಕೂಡ ಬೇಡದಂಥ ಪರಿಸ್ಥಿತಿಯಲ್ಲಿ ಇತ್ತಂತ ಹೇಳಿ ನಮಗೆ ತಕ್ಷಣ ಒಪ್ಪಿಗೆ ಕೊಡುವಂಥ ಕೆಲಸ ಕೊಡೋದು ಆಗುವಂಥ ಅವಕಾಶ ಕೂಡ ಆಗಿದೆ. ಆರೋಗ್ಯ ಸಂಬಂಧಪಟ್ಟಾಗೆ ಇವತ್ತು ನಮ್ಮ ವ್ಯಾಪ್ತಿ ಕುರ್ನಾಡ್ ಭಾಳ ದೂರ ಇದ್ದರೂ ಕೂಡ ಈ ಪ್ರದೇಶಕ್ಕೆ ಒಂದು ಆರೋಗ್ಯ ಕೇಂದ್ರ ಇವತ್ತು ಪ್ರಾರಂಭ ಇವತ್ತು ಆಗಬೇಕಂತ ಹೇಳಿದಾಗ ಸರ್ಕಾರ ಏನು ಕೂಡ ಸಲ ಅದಕ್ಕೆ ಅನುದಾನ ಬಿಡುಗಡೆ ಪ್ರಾರಂಭ ಮಾಡಬೇಕಿದ್ದರೂ ಕೂಡ ಬಹುಶಃ ಇವತ್ತು ಪಂಚಾಯತ್ನ ಜಾಗದಲ್ಲಿ ನಾವಿವತ್ತು ವಿಶೇಷವಾದ ಅನುದಾನದ ಮೀಸಲಿಟ್ಟು ಅಲ್ಲಿ ಇವತ್ತು ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿ ಖಾಸಗಿ ಆಸ್ಪತ್ರೆ ಜೊತೆ ಮಾತಾಡಿಕೊಂಡು ಅಲ್ಲಿ ವೈದ್ಯರು ಬಂದು ಇವತ್ತು ಅಲ್ಲಿ ಆ ಕ್ಲಿನಿಕನ್ನು ಇವತ್ತು ಪ್ರಾರಂಭ ಮಾಡುವಂಥ ಕೆಲಸ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಒಂದು ಗ್ರಾಮಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕಾ ಅದೆಲ್ಲ ಕೂಡ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಿದೆ. ಅದರ ಜೊತೆಯಲ್ಲಿ ರೇಷನ್ ಶಾಪಿಗೆ ಸಂಬಂಧಪಟ್ಟಾಗ ಕೂಡ ಇವತ್ತು ದೊಡ್ಡ ಮಟ್ಟದ ಗ್ರಾಮ ಒಂದೇ ಕಟ್ಟದಾಗುತ್ತೆ ಹೇಳಿಕೊಂಡು ಇವತ್ತು ಬಹುಶಃ ನಮ್ಮ ನೆತ್ತಿಲ ಬದಲಿನಲ್ಲಿಯೂ ಕೂಡ ಇವತ್ತು ರೇಷನ್ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡುವಂಥ ಅವಕಾಶ ಕೂಡ ಇವತ್ತು ಆಗುವಂಥದ್ದು. ನಮ್ಮ ಗ್ಯಾರಂಟಿ ಅಧ್ಯಕ್ಷ ರಫೀಕ್ ಅವರು ಇವತ್ತು ಬಂದಿದ್ದಾರೆ. ಬಹುಶಃ ಇವತ್ತು ಗ್ಯಾರಂಟಿಗೆ ಸಂಬಂಧಪಟ್ಟ ಏನೆಲ್ಲ ಯೋಜನೆ ಇದೆಯಾ ಅದು ಸಮರ್ಪಕ ಅನುಷ್ಠಾನ ಮಾಡಲಿಕ್ಕೆ ಅವರ ತಂಡವು ಕೂಡ ಇವತ್ತು ಅಲ್ಲಿ ಇವತ್ತು ಕೆಲಸ ಇವತ್ತು ನಿರ್ವಹಿಸಿದ್ದನ್ನು ಕೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಅದಕ್ಕೆ ಇದೆಲ್ಲ ಕೂಡ ಈ ಊರಿಗೆ ಸಂಬಂಧಪಟ್ಟಾಗೆ ವಿವಿಧ ಯೋಜನೆ ಕೊಡೋ ರೀತಿಯಲ್ಲಿ ಅದ್ರ ಜೊತೆಗೆ ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವತ್ತು 86 ಸದಸ್ಯರಿಗೆ ಆ ಲೇಬರ್ ಕಾರ್ಡ್ ಮತ್ತು ಅದು ಸವಲತ್ತನ್ನು ಕೊಡೋ ವ್ಯವಸ್ಥೆ ಕೂಡ ಇವತ್ತು ಆಗ್ತಾಯಿದೆ. ನಾನು ಯಾಕೆ ಈ ಮಾತು ಅದರ ಆಶಾ ಕಾರ್ಯಕರ್ತರಿಗೆ ಇವತ್ತು ಬಹುಶಃ ಇವತ್ತು ಉಚಿತವಾಗಿ ಇವತ್ತು ಆ ಒಂದು 2 ವೀಲರ್ ಕೊಡುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಆ ಗ್ರಾಮ ಪಂಚಾಯತಿಯ ಎಲ್ಲ ಆಶಾ ಕಾರ್ಯಕರ್ತರಿಗೆ ಉಚಿತವಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಟ್ಟಂಥ ಪಂಚಾಯತ್ ಇದ್ದರೆ ಅದು ನನಿಗಾನ ಗ್ರಾಮ ಪಂಚಾಯತ್ ಬಾದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನನಗೆ ಕಾಣ್ತದೆ ಭವಿಷ್ಯ ದಿನಗಳಲ್ಲಿ ಸರ್ಕಾರ ಇದನ್ನು ಮಾದರಿ ತಗೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡೋದು ಅವಕಾಶ ಇತ್ತು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ನಮ್ಮ ಮುಂಚೆ ಅನಿಲ ಭಾಗ್ಯ ಸ್ಕೀಮು ಯಾವತ್ತು ಉಜ್ವಲ ಯೋಜನೆಯಲ್ಲಿಯೂ ಕೂಡ ಇರಲಿಲ್ಲ. ರಫೀಕ್ ಇದ್ದಾರೆ, ಅವರು ಅಮ್ಲ ಮುಗರ್ನಲ್ಲಿ ಮಾಡಿದರು. ಏನು ಭಾಗ್ಯ ಅದು ಅಲ್ಲ ಗ್ಯಾಸಿಗೆ ಏನು ಹೆಸರು ಕೊಟ್ಟನು ಎಲ್ಲ ಇಡೀ ಗ್ರಾಮದಲ್ಲಿ ಸರ್ವೆ ಮಾಡಿ ಆವಾಗ ಸ್ಕೀಮ್ ಯಾವ ಉಜ್ವಲ ಸ್ಕೀಮ್ ಅನಿಲ ಭಾಗ್ಯ ಯಾವುದು ರಾಜ್ಯ ಸರ್ಕಾರ ಯಾವುದೂ ಇಲ್ಲ. ಅವರ ಗ್ರಾಮದ ಇಡೀ ಊರನ್ನು ಸರ್ವೆ ಮಾಡಿ ಎಷ್ಟು ಗ್ರಾಮದ ಮನೆಗಳಲ್ಲಿ ಗ್ಯಾಸ್ ಇಲ್ಲ ಅಂತ ಗುರುತಿಸಿಕೊಂಡು ಆ ಮನೆಯವರಿಗೆಲ್ಲರಿಗೂ ಕೂಡ 100 ಚಿಲ್ಲರೆ ಮನೆಯವರಿಗೆ ಯಾವತ್ತೂ ಗ್ಯಾಸ್ ಇರಲಿಲ್ಲ. ಆ ಗ್ರಾಮದಲ್ಲಿ 146 ಜನರಿಗೆ ಎಲ್ಲರಿಂದ ಸಹಕಾರ ಪಡೆದುಕೊಂಡು ಅಮ್ಲಮುಗ್ಗನಲ್ಲಿ ಬಹಿರಂಗ ಸಭೆಯಲ್ಲಿ ಜನಾರ್ದನ ಪೂಜೆಯನ್ನು ಕರೆಸಿಕೊಂಡು ಎಲ್ಲರಿಗೂ ಕೂಡ ಇವತ್ತು ಆ ಗ್ಯಾಸ್ ಮತ್ತು ಸಿಲಿಂಡರ್ ಮುಟ್ಟಿಸುವಂಥ ವ್ಯವಸ್ಥೆ ಆಯಿತು. ಅದನ್ನು ಸರ್ಕಾರವೇದನ್ನು ಮನೆ ಮನೆಗೆ ಎಲ್ಲರಿಗೂ ಮುಟ್ಟುವ ವ್ಯವಸ್ಥೆ ಆಯಿತು. ಇನ್ನೊಂದು ಯೋಜನೆ ಅವರು ಮಾಡಿದರು, ಇಡೀ ಗ್ರಾಮವನ್ನು ಸರ್ವೆ ಮಾಡಿ ಯಾರ ಮನೆಯಲ್ಲಿ ಕರೆಂಟ್ ಇಲ್ಲ, ಯಾಕೆಂದರೆ ಮನೆ ಇದೆ ಕರೆಂಟ್ ಮನೆಗೆ 15-20 ಸಾವಿರ ದುಡ್ಡು ಬೇಕು ವೈರ್ ಮಾಡಲಿಕ್ಕೆ, ದುಡ್ಡು ಇರಲಿಲ್ಲ, ಇದನ್ನು ಕಂಬ ಇರಲಿಲ್ಲ. ಮನೆ ಲೆಕ್ಕ ಮಾಡಿಕೊಂಡು ಸುಮಾರು 16-18 ಮನೆ 24 ಮನೆಗೆ ಕೂಡ ಇವತ್ತು ಕಂಬ ಮತ್ತು ವೈರಿಂಗ್ ಮಾಡಿ ಅವತ್ತು ಕತ್ತಲಿನ ಬೆಳಕಿನಡೆಗೆ ಒಂದು ಕಾರ್ಯಕ್ರಮ ಅಂತ ಮಾಡಿಕೊಂಡು ಎಲ್ಲರಿಗೆ ಕರೆಂಟ್ ಮುಟ್ಟಿಸುವಂಥ ವ್ಯವಸ್ಥೆ ಆಯಿತು. ನಾವು ನೋಡಿದಾಗ
ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗ ಪ್ರತಿಯೊಂದು ಜಾತಿ ಮತ್ತು ವರ್ಗದ ಬಡವರು ಕೂಡ ಕರೆಂಟ್ ಇಲ್ಲದೆ ಹೊತ್ತು ಇದ್ದರು. ಯಾರು ಯಾವುದೇ ಒಂದು ವರ್ಗ ಬಿಟ್ಟು ಎಲ್ಲ ವರ್ಗದಲ್ಲಿ ಕೂಡ ಬಡವರು ಇದ್ದಾರೆ ಅಂತೇಳಿ ಅವರು ನಮಗೆ ನೋಡುವಂಥ ವಿಚಾರ ಕೂಡ ಇವತ್ತು ಆಯಿತು. ಆದ ಕಾರಣ ಇಂತೆಲ್ಲ ಕ್ರಾಂತಿಕಾರಿ ಯೋಜನೆ ಒಂದೊಂದು ಗ್ರಾಮದಲ್ಲಿ ಬಂದಾಗ ಅದು ಮುಂದೆ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ತಗೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಇದು ಕೂಡ ಬಹುಶಃ ಒಂದು ಮಾದರಿಯಾದ ಕೆಲಸ ಅಂತಾವೆಲ್ಲ ಇವತ್ತು ಮಾಡಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ದೊಡ್ಡ ಮಟ್ಟದ ಆ ಕಸಮುಕ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ, ಯಾಕೆಂದೇಳಿ ಇವತ್ತು ಅಭಿವೃದ್ಧಿ ಸದನ ಎಲ್ಲ ಕೂಡ ಆಗಿದೆ, ಅಭಿವೃದ್ಧಿ ಆಗದಂತ ತಾವೆಲ್ಲ ಮತ್ತು ಸೌಹಾರ್ದ ಒಂದು ಪ್ರೀತಿಗೆ ಒಂದು ನಾವು ದೇಶಕ್ಕೆ ಒಂದು ತೋರಿಸಿಕೊಂಡು ಗ್ರಾಮ ಇದ್ದರೆ ಅದು ನರಿಂಗಾನ ಗ್ರಾಮ ಅಲ್ಲ, ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಉತ್ತಮವಾದ ಕೆಲಸ ಮಾಡುವಾಗ ಎಲ್ಲ ಜಾತಿ ಎಲ್ಲ ಧರ್ಮದವರು ಹಿರಿಯರಿಗೆಲ್ಲ ಸೇರಿಕೊಂಡು ಸಂಪೂರ್ಣವಾದ ಸಹಕಾರ ಕೊಟ್ಟು ಅದನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಅದು ಇವತ್ತಿನ ಕಾರ್ಯಕ್ರಮ ಇರಲಿ, ಇಂದಿನ ಕಾರ್ಯಕ್ರಮ ಇರಲಿ, ಕಮಲೋತ್ಸವ ಕಾರ್ಯಕ್ರಮ ಇರಲಿ. ಅದಲ್ಲದೆ ಪೊಲೀಸ್ ಸ್ಟೇಷನ್ ಯಾವುದೇ ಒಂದು ಕಂಪ್ಲೇಂಟ್ ಯಾರಿಂದಲೂ ಕೂಡ ಇಲ್ಲ, ಏನೇ ವಿಚಾರಕ್ಕೂ ಎಲ್ಲೇ ಇಲ್ಲ ಹಿರಿಯರು ಕೂತ್ಕೊಂಡು ಮುಗಿಸಿಕೊಂಡು ಅಲ್ಲಿಗೆ ಹೋದಂಥ ಒಂದು ವಿಚಾರವೇ ಇವತ್ತು ಕಡಿಮೆ. ಆದ ಕಾರಣ ಈ ರೀತಿಯ ಅತ್ಯುತ್ತಮವಾದ ಗ್ರಾಮಕ್ಕೆ ತಾವೆಲ್ಲ ಹಿರಿಯರು ಕಿರಿಯರು ಎಲ್ಲ ಜಾತಿ ಎಲ್ಲ ಮತ್ತು ತಾವೇನು ಬಂದಿದ್ದೀರಾ, ಒಂದು ಕುಟುಂಬದ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಜೊತೆಯಲ್ಲಿ ಈ ರೀತಿಯ ಗ್ರಾಮವನ್ನು ನಿರ್ಮಾಣ ತಾವೇನು ಮಾಡಿದಿರಿ ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಅದೆಲ್ಲ ಯುವ ಜನಾಂಗದ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೆಲ್ಲ ಯುವಕರಿಗೆ ನಾನು ಹೇಳೋದಿಷ್ಟೇ, ತಾಳ್ಮೆ ಮತ್ತು ಪ್ರೀತಿಯಿಂದ ಇರಲಿ. ತಾಳ್ಮೆ ಮಾತ್ರ ನಿಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ತಾಳ್ಮೆಯನ್ನು ಕಲಿಸುವ ಜವಾಬ್ದಾರಿ ಅದು ಪ್ರತಿಯೊಂದು ಹೆತ್ತವರ ಜವಾಬ್ದಾರಿ. ಸೌಹಾರ್ದತೆಯ ಸಮಾಜ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಂತ ಹೇಳಿದರೆ ಅದು MLA ಇಂದ, ಪಂಚಾಯತ್ ಮೆಂಬರಿಂದ, MP ಇಂದ, ಸರ್ಕಾರದಿಂದ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು, ಪ್ರತಿಯೊಂದು ಕುಟುಂಬಸ್ಥರು ಎದ್ದು ನಿಂತು ನಮಗೆ ಸಾಮರಸ್ಯ ಸಮಾಜ ಇವತ್ತು ನಿರ್ಮಾಣ ಆಗಬೇಕು, ನಮ್ಮ ಮನೆಯ ಮತ್ತು ನೆರೆಕನ ಉತ್ತಮ ಪ್ರೀತಿ ವಿಶ್ವಾಸ ಇರಬೇಕೆಂಬ ವಾತಾವರಣ ನಿರ್ಮಾಣ ಮಾಡಿದಾಗ ಆಗ ನಮಗೆ ಸಾಮರಸ್ಯ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ನಮ್ಮ ಗ್ರಾಮದ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಅಂತ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಭಿನ್ನಾಭಿಪ್ರಾಯ ಇದ್ದೇ ಅದು ನಮ್ಮ ಮನಸ್ಸಿನಲ್ಲಿ ಕೂಡ ಎರಡೆರಡು ಅಭಿಪ್ರಾಯ ಇರ್ತದೆ, ನಮ್ಮ ಮನೆಯಲ್ಲಿ ಎರಡೆರಡು ಅಭಿಪ್ರಾಯ ಇರ್ತದೆ, ನಮ್ಮ ಪಕ್ಕದಲ್ಲಿ ಎರಡೆರಡು ಅಭಿಪ್ರಾಯ ಇರ್ತದೆ, ನಮ್ಮ ಊರಲ್ಲಿ ಎರಡೆರಡು ಅಭಿಪ್ರಾಯ ಸ್ವಾಭಾವಿಕ. ಆದ ಕಾರಣ ಈ ಅಭಿಪ್ರಾಯನೆಲ್ಲ ಕೂಡ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದನ್ನು ನಾವು ಪರಸ್ಪರ ಚರ್ಚೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವು ಭಾರತೀಯರಂತ ಹೇಳಿ ನಾವೆಲ್ಲ ಒಗ್ಗಟ್ಟಿಂದ ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಇವತ್ತೇನು ನಮಗೆ ಇವತ್ತು ನರಿಂಗಾನಲ್ಲಿ ಕಾಣ್ತಾ ಇದೆ, ಅದು ಎಲ್ಲರಿಗೂ ಕೂಡ ಮಾದರಿ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಮ್ಮ ಮುಂದಿನ ಯೋಜನೆ ಏನಂತ ಹೇಳಿದರೆ, ಬಹುತೇಕ ಇವತ್ತು ಕುಡಿಯೋ ನೀರಿರಲಿ, ವಿದ್ಯುತ್ ಶಕ್ತಿ ಕರೆಂಟ್ ಇರಲಿ, ಅದೇ ರೀತಿ ರಸ್ತೆ ಇರಲಿ, ಹಕ್ಕುಪತ್ರ ಇರಲಿ, ಶಾಲೆ ವ್ಯವಸ್ಥೆ ಇರಲಿ, ಆರೋಗ್ಯ ಕ್ಷೇತ್ರ ಇರಲಿ, ಒಂದು ಗ್ರಾಮಕ್ಕೆ ಒಂದು ಮಾದರಿಯಾಗಿ ಏನು ಬೇಕಾ ಎಲ್ಲ ಕೂಡ ಇವತ್ತು ತಯಾರಾಗಿ ಇವತ್ತು ನಿಂತಿದೆ. ಮುಂದಿನ ನಮ್ಮ ಜವಾಬ್ದಾರಿ ಅದು ದ್ವೇಷ ಮುಕ್ತವಾದ ಸಮಾಜ, ದುಶ್ಚಟ ಮುಕ್ತವಾದ ಸಮಾಜ ಮತ್ತು ಕಸಮುಕ್ತವಾದ ಸಮಾಜವಾಗಿ ನಿರ್ಮಾಣ ಮಾಡದೆ ನಮ್ಮ ಮುಖ್ಯ ಈ 3 ಗುರಿಯೇ ನಮ್ಮ ಇದು ಗುರಿಯಾಗಿರ್ತದೆ. ಅದಕ್ಕಾಗಿ ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕೆ ನಾನು ಶೀನಾ ಶೆಟ್ಟಿಗೆ ನಾನು ಹೇಳಿದ್ದೆ, ಯಾಕೆ ಬೇರೆ ಬೇರೆ ಕೆಲಸ ಕಾರ್ಯ ಇದ್ದಾಗ ಅದಕ್ಕೆ ನಾವು ಕೇಂದ್ರೀಕರಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಈಗ ನಮ್ಮ ಇಡೀ ಬೇರೆ ಬೇರೆ ಈ ಒಂದು ಯೋಜನೆ ನಾವು ಹಮ್ಮಿಕೊಂಡಾಗ ಭಾಳಷ್ಟು ಕೆಲಸಗಳೆಲ್ಲ ಕೂಡ ಬಗೆಹರಿತದೆ. ಮುಂದೆ ನಿಮ್ಮ ಏನು ಕೆಲಸ ಇದೆಯಾ ಅದಕ್ಕೆ ವಿಶೇಷವಾದ ಸಮಯ ಮೀಟರ್ ಇಟ್ಟುಕೊಂಡು ಕೂತ್ಕೊಂಡು ಅದಕ್ಕೊಂದು ಸಿಸ್ಟಮ್ ಮಾಡಿಕೊಂಡು ಅದಕ್ಕೆ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ನಾವು ಇಡೀ ಕ್ಷೇತ್ರವನ್ನೇ ಕಸಮುಕ್ತ ಮತ್ತು ದ್ವೇಷಮುಕ್ತ ಮತ್ತು ಇವತ್ತು ದುಶ್ಚಟ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸಗಳನ್ನು ಮಾಡುವಂಥ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೊಂದು ಯೋಜನೆ ಇಲ್ಲದೊಂದು ಯೋಜನೆ ಅದು ಏನಂತ ಹೇಳಿದರೆ, ಇಡೀ ಕ್ಷೇತ್ರದ ಉದ್ದಾರ ಕೂಡ ಇದು ಸೈಬರ್ ಸೆಕ್ಯೂರಿಟಿ ಒಂದು ಇಡೀ ಒಂದು 20 ಕೋಟಿ ರೂಪಾಯಿಯಲ್ಲಿ ಇಡೀ ಕ್ಷೇತ್ರಕ್ಕೆ ಇವತ್ತು ಸೈಬರ್ ಸೆಕ್ಯೂರಿಟಿ ಯೋಜನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಚಾಲನೆ ನಾವು ಇವತ್ತು ಕೊಡ್ತೇವೆ. ಅಲ್ಲಿ ಇವತ್ತು ಕ್ಯಾಮರಾ ಇರ್ತದೆ, ಎಲ್ಲಿ ಕಸ ಬಿಡ್ತಾರೆ, ಎಲ್ಲಿ ನೀರು ಕದೀತಾರೆ, ಇನ್ನೊಂದು ಎಲ್ಲಿ ಮಾಡ್ತಾರೆ, ಎಲ್ಲಿ ದುಷ್ಟರ ವ್ಯವಹಾರ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಎಲ್ಲ ಕಡೆಗೂ ಒಂದೇ ಕಡೆ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನೋಡಿಕೊಂಡು ಅದಕ್ಕೆ ಒಂದು ಕಮಾಂಡೋ ಸೆಂಟರ್ ಸಪ್ರೇಟ್ ಆದ ಒಂದು ಕಮಾಂಡೋ ಸೆಂಟರ್ನ ಪ್ರಾರಂಭ ಮಾಡಿ ಬಹುಶಃ ನಾನು ಈಗಾಗಲೇ ಉನ್ನತ ಮಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಹೇಳಿದರು, ಇಂಥ ಯಾವ ಕ್ಷೇತ್ರದಲ್ಲಿ ಕೂಡ ಇದನ್ನು ಆಲೋಚನೆ ಮಾಡಿರಲಿಲ್ಲ, ಇದನ್ನು ಮಾಡಲಾಗಿ ಬಿಡುತ್ತೆ ಅಂತ ಹೇಳಿಕೊಂಡು ಅವ್ರಿಗೂ ಅನುದಾನಕ್ಕೆ ಅದಕ್ಕೆ ತಯಾರಾಗಿ ಇವತ್ತು ನಿಂತಿದ್ದಾರೆ. ಅದು ನಾವು ತಗೊಂಡು ಬಂದರೆ ಭಾಳಷ್ಟು ಸಮಸ್ಯೆಗಳು ದೂರ ಆಗುವಂಥ ಎಲ್ಲ ವಿಚಾರಗಳು ಇವತ್ತು ಆಗ್ತದೆ. ಆದ ಕಾರಣ ಆಗಿ ಗಡಿ ಪ್ರದೇಶ ಆದ ಕಾರಣ ಎಲ್ಲೋ ಕೂಡ ನಮಗೆ ಕಂಟ್ರೋಲ್ ಸಿಕ್ಕುವಂಥ ಎಲ್ಲ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸುವಂಥ ವಿಚಾರ ಕೂಡ ಆಗುವಂಥ ಸಂದರ್ಭದಲ್ಲಿ ಒಂದು ಮಾದರಿಯ ಒಂದು ಪ್ರೀತಿ ವಿಶ್ವಾಸ ಸೋದರತೆ ಗ್ರಾಮ ನಾವು ತಗೊಂಡು ಹೋಗುವಂಥ ಕೆಲಸ ನಾವೆಲ್ಲ ಖಂಡಿತವಾಗಿ ಇವತ್ತು ಮಾಡುವಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಾನು ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಎಲ್ಲ ಇಲಾಖೆಯ ಸಚಿವರಿಗೆ ಕೂಡ ಎಲ್ಲ ರೀತಿಯ ನಾನು ಹಿರಿಯ ಜನರ ಪರವಾಗಿ ನನಗೆ ಗ್ರಾಮಸ್ಥರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಏನೆಲ್ಲ ನಾವು ಅನುದಾನ ಕೇಳಿದ್ದೇವ ಎಲ್ಲ ಹಂತದಲ್ಲಿ ಕೂಡ ಇವತ್ತು ಅನುದಾನ ಕೊಟ್ಟುಕೊಂಡು ನಮಗೆ ಅಭಿವೃದ್ಧಿಗೆ ಪೂರಕವಾಗುವಂತೆಲ್ಲ ಅವಕಾಶದು ಮಾಡಿ ಕೊಟ್ಟಿದ್ದಾರಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಾನೊಂದು ಆಡುವ ಮಾತಿಗೆ ಇವತ್ತು ಸಂಪೂರ್ಣವಾಗಿ ಇವತ್ತು ಅದಕ್ಕಿಂತ ಮುಂಚೆ ಬಹುಶಃ ನಾನು ಗ್ರಾಮ ಪಂಚಾಯತ್ ಹೇಳೋದಿಷ್ಟೇ, ನೀವೊಂದು ಉತ್ತಮವಾದ ಕ್ರೀಡಾಂಗಣವನ್ನು ಕೂಡ ಗ್ರಾಮಸ್ಥರಿಗೆ ಇವತ್ತು ಎಲ್ಲೇ ಹುಡುಕಿಕೊಂಡು ಇವತ್ತು ಮಾಡಬೇಕು. ಮೊದಲನೇ ಆದ್ಯತೆ ಕ್ರೀಡಾಂಗಣ ನಿಮಗೆ ಅತಿ ಅಗತ್ಯ. ಎಲ್ಲಿ ಈಗ ಕಂಬಳದ ಹತ್ತಿರ ಇವತ್ತು 5 ಎಕರೆ ಕ್ರೀಡಾಂಗಣ ಕೂಡ ಇವತ್ತಿದೆ. ಯಾಕೆ ನಮಗೆಲ್ಲ ನಮಗೆಲ್ಲ ಅಲ್ಲಿ ಆಟ ಆಡಲಿಕ್ಕೆ ಬರೋ ಸಮಯ ಜಾಗ ಎಲ್ಲ ಸಿಗ್ತದೆ ಇಲ್ಲಿ ಈಗಿನ ಯುವಕರಿಗೆ. ಇನ್ನು 5-10 ವರ್ಷ ಹೋದರೆ ನಿಮಗೆ ಇಲ್ಲಿ ಮತ್ತೆ 1 ಇಂಚು ಜಾಗ ಕೂಡ ಸಿಕ್ಕುವುದಿಲ್ಲ. ಯಾಕೆ ಈಗೆಲ್ಲ ಪ್ರೈವೇಟ್ ಗ್ರೌಂಡಲ್ಲಿ ಅಲ್ಲಿ ಅದು ಪ್ರೈವೇಟ್ ಗೊತ್ತೂ ಇಲ್ಲ, ಅಲ್ಲಿ ಬಿಲ್ಡಿಂಗ್ ಬಂದಾಗಲೇ ಗೊತ್ತು ಇದು ಪ್ರೈವೇಟ್ ಅಂತೇಳಿ. ಆದರೆ ಆ ಒಂದು ಸಂದರ್ಭದಲ್ಲಿ 5-10 ವರ್ಷದ ನಂತರ ಚಂದ್ರಶೇಖರ್ ಬನ್ನಿ, ನಮಗೆ ಬೇಕಲ್ಲ ಈಗ ನೀವು ಇಲ್ಲಿ ಅದಕ್ಕೆ ನಾನು ಗ್ರೌಂಡಿಗೆ ಮೀಸಲಿಟ್ಟು ನಾನು ಗ್ರಾಮ ಪಂಚಾಯತ್ ಹೇಳಿಷ್ಟೇ, ನವಾಜ್ ಅಧಿಕಾರಿಗಳಿಗೆ ಆ ಗ್ರೌಂಡನ್ನು ತಕ್ಷಣ ಮಾರ್ಕ್ ಮಾಡಿ ನೀವು ಯೂತ್ ಮತ್ತು ಸಬಲೀಕರಣಕ್ಕೆ ನೀವು ರಿಸರ್ವ್ ಮಾಡಿ. ಯಾವಾಗ ನೀವು ಯುವ ಮತ್ತು ಸಬಲೀಕರಣ ಇಲಾಖೆ ಅದನ್ನು ರಿಸರ್ವ್ ಮಾಡ್ತೀರಾ, 1 ಕೋಟಿ ರೂಪಾಯಿಯಲ್ಲಿ ನಾನು ಈಗಲೇ ಅದಕ್ಕೆ ನಾನು ಬಿಡುಗಡೆ ಮಾಡೋದನ್ನು ಬಹುಶಃ ಅಭಿವೃದ್ಧಿಪಡಿಸೋ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಇದಕ್ಕೆ. ಯಾಕೆಂತ ಹೇಳಿದರೆ ಯಾಕೆ ಅದು ಹೆಸರಿಗೆ ಬೇಕು, ಅವರಿಂದ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದು ನಮಗೆ ಅನುದಾನ ಬೇರೆಯಿಂದ ಕೊಡಲಿಕ್ಕೆ ಆಗೋದಿಲ್ಲ. ಜಿಲ್ಲಾ ಪಂಚಾಯತಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಗ್ರೌಂಡಿಗೆ ವಿಶೇಷ ಏನು ತರಲಿಕ್ಕೆ ಆಗೋದಿಲ್ಲ. ನಾನು ಬಿಡುಗಡೆ ಮಾಡಿದ ದುಡ್ಡು ಲ್ಯಾಪ್ಸ್ ಆಯಿತು. ಯಾಕೆ ಅಂತ ಹೇಳಿದರೆ ನಿಮ್ಮ ಹೆಸರದಲ್ಲಿ ಬರಲಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಹೆಸರಿಗೆ ಇಟ್ಟಿದ್ದರೆ ನಾವೇ, ನೀವು ದುಡ್ಡು ಕೊಟ್ಟರೆ ನಾವೇ ಬಂದು ಗ್ರೌಂಡನ್ನು ಸೆಟ್, ಅವರು ಎಕ್ಸ್ಪರ್ಟ್ಸ್ ಇದ್ದಾರೆ, ನಾವೇ ಅದನ್ನು ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡಿದ್ರು ಅವರದ್ದು ಗ್ರಾಮ ಪಂಚಾಯತ್ನ ಅಂಡರಲ್ಲೇ ಇರುವಂಥದ್ದು. ಕೆಲವರಿಗೆ ಏನಿದೆ ಅಂತ ಹೇಳಿದರೆ ಇದು ಯೂತ್ ಮತ್ತು ಯುವ ಮತ್ತು ಸಬಲೀಕರಣದ ವ್ಯಾಪ್ತಿ, ಅದಕ್ಕೇನು ಅವ್ರಿಗೆ ಬುಡ್ಸೋದಿರಬೇಕಲ್ಲ ತಗೊಂಡು ಬರಲಿಕ್ಕೆ. ಇಲ್ಲಿ ಇದ್ದದೇನು ಅವ್ರಿಗೆ ನೋಡಲಿಕ್ಕೆ ಅಲ್ಲಿ ಬುಡ್ಸೋದಿಲ್ಲ ಸ್ಟೇಡಿಯಮ್ಮನ್ನು, ಮತ್ತು ಏನೋ ಬಂದು ನೋಡ್ತಾರೆ. ಇದು ನಿಮಗೆ ಕೊಟ್ಟು ಬಿಡ್ತಾರೆ, ನೀವೇ ನಡೆಸುವಂಥದ್ದು. ಆದರೆ ಅದಕ್ಕಾಗಿ ಮಾಡಿ, ಯಾಕೆ ನಾವು ಭವಿಷ್ಯದ ಸಣ್ಣ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಇವತ್ತು ಸಂಜೆ ಉತ್ತಮವಾದ ಆಟ ಆಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡುವ. ಅದ್ರ ಜೊತೆಯಲ್ಲಿ ತುಳು ಗ್ರಾಮಕ್ಕೆ ಸಂಬಂಧಪಟ್ಟ AC ಬಂಡರ್ ವಿಶೇಷ ಯೋಜನೆ ಹಮ್ಮಿಕೊಂಡು ಆ ಫೈಲ್ ಕೂಡ ಇವತ್ತು ಒಂದು ಹಂತದಲ್ಲಿದೆ. ಇದೆಲ್ಲ ಬಂದಾಗ 10-15 ವರ್ಷ ನಾವೆಲ್ಲ ಇರ್ತೇವೋ ಗೊತ್ತಿಲ್ಲ. ಅದು ಇದೆಲ್ಲ ಕೆಲಸ ಯಾಕಂತ ಹೇಳಿದೆ, ಮುಂದಿನ 10-15 ವರ್ಷಗಳಲ್ಲಿ ಈ ಗ್ರಾಮ ಒಂದು ಮಾದರಿಯಾದ ಗ್ರಾಮವಾಗಿ, ಒಂದು ಗ್ರಾಮಕ್ಕೆ ಏನೆಲ್ಲ ಬೇಕಾ ಆ ಎಲ್ಲ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸಕ್ಕಾಗಿಯೇ ಈಗ ನಾವು ಮಾಡುವಂಥ ಆಡಳಿತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯ ಹಮ್ಮಿಕೊಂಡು ಗ್ರಾಮ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, PDOಗಳಿಗೂ, ಸೆಕ್ರೆಟರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ, ಮತ್ತು ಸಾಕ ಬಂದ ವಿವಿಧ ಅಂಗನವಾಡಿ ಇಲಾಖೆ ಇರಲಿ, ನಮ್ಮ ಆಶಾ ಕಾರ್ಯಕರ್ತೆ ಇರಲಿ, ಲೇಬರ್ ಡಿಪಾರ್ಟ್ಮೆಂಟ್ ಇರಲಿ, ಬಹುಶಃ ನಮ್ಮ ಜಿಲ್ಲಾ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ನಾನು ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ನನ್ನ ಕ್ಷೇತ್ರದ ಸರ್ವ ಜನರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಪ್ರೀತಿ ವಂದನೆಗಳು. ಯಾಕಂತ ಹೇಳಿದರೆ ನೀವು ನನ್ನ ಪರವಾಗಿ ಮನೆಗೆ ಹೋಗಿ ಬೈಗಳು ತಿಂದು ಬಹುಶಃ ಇವತ್ತು ಅವರು ಶ್ರಮಪಟ್ಟು ಅವತ್ತು ಬಹುಶಃ ಕಷ್ಟಪಟ್ಟು ದುಡಿಸಿ ಇವತ್ತು ನನ್ನನ್ನು ಇವತ್ತು ಗೆಲ್ಲಿಸಿದ ಕಾರಣ ಬಹುಶಃ ಈ ಒಂದು ಕೊಟ್ಟಂಥ ಶಕ್ತಿಯಿಂದಾಗಿ ನಮಗೆಲ್ಲ ಕುರಿತು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಇವತ್ತು ನಾನು ಏನೇ ಸ್ಪೀಕರ್ ಏನೇ ಅಥವಾ ಯಾವುದೇ ದೊಡ್ಡ ಸ್ಥಾನಕ್ಕೆ ಬಹುಶಃ ನನಗೇನಿದೆ 5 ಸಲ ನಾನು ಕ್ಷೇತ್ರ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನಾನು 4 ದೊಡ್ಡ ಇಲಾಖೆ ನಾನು ಸಚಿವನಾಗಿ ನಾನು ನೋಡಿ ಬಂದವನು. ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ನಗರ ಅಭಿವೃದ್ಧಿ ಇಲಾಖೆ, ವಸತಿ ಇಲಾಖೆ. ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ಪ್ರತಿಪಕ್ಷ ನಾನೇ ಉಪನಾಯಕನಾಗಿದ್ದು ಸದನವನ್ನು ನಡೆಸಿದವನು. ಈ ಸಲ ನಿಮ್ಮೆಲ್ಲರ ಆಶೀರ್ವಾದದ ಮುಖಾಂತರ ನನಗೆ ಇವತ್ತು ಸ್ಪೀಕರ್ ಸ್ಥಾನ ಸಿಕ್ಕುವಂಥ ಅವಕಾಶದು ಸಿಕ್ಕಿದರೆ ಅದು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರಾರ್ಥನೆ ಮತ್ತು ಶ್ರಮದ ಫಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದಕ್ಕಾಗಿ ಇವತ್ತು ಎಲ್ಲ ಕೆಲಸಗಳು ಕೂಡ ಅದಕ್ಕೆ ಪ್ರಮುಖ ಕಾರಣದ ನೀವೇ ಅದಕ್ಕೆ ಪ್ರಮುಖವಾದ ಕಾರಣಕರ್ತ ನಾನು ಇವತ್ತು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಈಗಾಗಲೇ ಸರ್ಕಾರಿ ಬಸ್ಗೆ ಸಂಬಂಧಪಟ್ಟ ಕೇಳಿದ್ದಾರೆ. ಈಗಾಗಲೇ ಅದಕ್ಕಾಗಿ ಈ ಊರಿನ ಸಮಸ್ಯೆಯನ್ನು ಬಗೆಹರಲಿ ಅಂತ ಹೇಳಿಕೊಂಡೆ ಮುಡಿಪಿನಲ್ಲೇ ನಾವು ಇವತ್ತು 3 ಎಕರೆ ಇವತ್ತು KSRTC ಕೊಟ್ಟು ಇಡೀ ಮಂಗಳೂರಿನ ಬಸ್ ಸ್ಟ್ಯಾಂಡನ್ನೇ ಇಲ್ಲಿಗೆ ಶಿಫ್ಟ್ ಮಾಡ್ತಿದೆ. ಊರಿಗೆ ಬಸ್ ಹೋಗುವಂಥ ಕೆಲಸ ಇವತ್ತು ಆಗಲಿ ಅಂತೇಳಿ. ಏನು KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಂಥದ್ದೇ ಬಸ್ ಸ್ಟ್ಯಾಂಡ್ ಇವತ್ತು ಮುಡಿಪಿನಲ್ಲಿ ಬರ್ತದೆ. ಕೇಂದ್ರ ಭಾಗದಲ್ಲಿ 3 ಎಕರೆ ನಾವು ಅದನ್ನು ಮೊನ್ನೆ ಅವರಿಗೆ ನಾವು ಬಾಲಿಪುರ ಗ್ರಾಮದಲ್ಲಿ ಕೊಟ್ಟಿದ್ದೇವೆ.
ಆವಾಗ ಇನ್ನು ಬರುವಂಥ 2 ಬಸ್ ಸ್ಟ್ಯಾಂಡ್ ಆಗ್ತದೆ, ಒಂದು ಮಂಗಳೂರು KSRTC ಮತ್ತೊಂದು ಮುಡಿಪಿನಲ್ಲಿ. ಆಗ ಬಹುಶಃ ಇಲ್ಲಿಂದ ನಮ್ಮ ಊರಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಇಲ್ಲಿಂದಲೇ ಬೇರೆ ಬೇರೆ ಕಡೆಯಿಂದ ಬಸ್ ಹೋಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಕೂಡ ನಾನು ಇವತ್ತು ಹೇಳಿಕೊಳ್ತಾ, ಅದಕ್ಕಾಗಿ ಹಂತವಾಗಿ ಊರಿಗೆ ಏನೆಲ್ಲ ವ್ಯವಸ್ಥೆ ಬೇಕಾ ಆ ವ್ಯವಸ್ಥೆಗೆಲ್ಲವೂ ಸೀಮಿತವಾಗಿ ನಾವು ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಯೋಜನೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಅದು ಬಹುಶಃ 2019 ಬಜೆಟಲ್ಲಿ ಕೂಡ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾವು ಘೋಷಣೆ ಮಾಡಿದ್ದೇವೆ ಮತ್ತು ಅದನ್ನು ಕೈ ಬಿಟ್ಟಿದ್ದು. ಈಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಅದು ಮಣಿಪಾಲದಿಂದ ಹಿಡಿದು ಕೊಣಜವರೆಗೆ ಮೆಟ್ರೋನು ಕೂಡ ಅಳವಡಿಸಲಿಕ್ಕೆ ಬೇಕಾಗುವಂಥ ಮೆಟ್ರೋ ಟ್ರೈನ್ ಅಳವಡಿಸಿಕೊಡುವಂಥ ನಾಲೆಜ್ ಸಿಟಿಗೆ ಹೋಗುವಂಥ ಬಹುಶಃ ಇವತ್ತು ಹೆಲ್ತ್ ಕಾರಿಡಾರ್ ಮತ್ತು ನಾಲೆಜ್ ಕಾರಿಡಾರ್ ಅಂತ ಹೇಳಿ ಅದಕ್ಕೆ ಒಂದು ರೂಪುರೇಷೆ ಇವತ್ತು ತಯಾರು ಮಾಡ್ತಾ ಇದ್ದೇವೆ. ಮಾಡ್ತದ್ದು ಹಂತ ಇವತ್ತು ನಾವು ತಯಾರು ಮಾಡಿದ್ದು ಇವತ್ತಲ್ಲ ನಾಳೆ ಬಂದು ಮುಟ್ತದೆ. ಅದಕ್ಕೆ ಇದೆಲ್ಲ ಆ ಸಂದರ್ಭ ಕೂಡ ಅಭಿವೃದ್ಧಿ ಆಗುವಂಥ ಒಂದು ಅವಕಾಶ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ, ಯಾಕಂತ ಹೇಳಿದರೆ 10-15 ವರ್ಷಗಳ ಹಿಂದೆ ಯಾರ್ದು ಫ್ರೀ ಸೈಟ್ ಕೊಟ್ಟರು ಕೂಡ ಕೆಲವರು ಬರಲಿಲ್ಲ. ಉಳ್ಳಾಲದವರು 15 ವರ್ಷಗಳ ಹಿಂದೆ ಸಲೀಮ್ ಗೊತ್ತಿರಬೇಕು, ಫ್ರೀ ಸೈಟ್ ಕೊಟ್ಟರು ಕೂಡ ಇಲ್ಲಿಗೆ ಬರಲಿಲ್ಲ. ಎಲ್ಲಿ ಯಾರು ಹೋಗುದಂತೇಳಿ ಅಲ್ವಾ. ಈಗ ಏನಾಗಿದೆ ಅಂತ ಹೇಳಿದರೆ ಎಲ್ಲ ನಮ್ಗೆ ಒಂದು ಜಾಗ ಮಾಡಿಕೊಡಿ ಮಾರೆ ನರಿಗಂದಲ್ಲಿ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅದಕ್ಕೆ ಕಾರಣಕರ್ತ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.